ವೃಷಭ ರಾಶಿಯವರೇ, ಒಂದು ದೊಡ್ಡ ವಿಪತ್ತು ಸಂಭವಿಸಲಿದೆ. ಚಿಹ್ನೆಗಳು ಈಗಾಗಲೇ ಗೋಚರಿಸುತ್ತಿವೆ. ಜೈ ಗಣೇಶ ದೇವ. ಓಂ ನಮಃ ಶಿವಾಯ. ನಮಸ್ಕಾರ ಭಕ್ತರೇ, ನಿಮ್ಮ ಸ್ವಂತ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ಕಳೆದ ಕೆಲವು ದಿನಗಳಿಂದ ವಿಚಿತ್ರವಾದ ಆತಂಕವನ್ನು ಅನುಭವಿಸುತ್ತಿದ್ದರೆ, ನೀವು ಅವಿವೇಕದ ಭಯವನ್ನು ಅನುಭವಿಸುತ್ತಿದ್ದೀರಿ. ನೀವು ರಾತ್ರಿಯಲ್ಲಿ ನಿದ್ರೆ ಕಳೆದುಕೊಳ್ಳುತ್ತಿದ್ದೀರಿ. ನಿಮ್ಮ ಮನೆಯ ಮೂಲೆಗಳಲ್ಲಿ ನೀವು ಭಾರವನ್ನು ಅನುಭವಿಸುತ್ತಿದ್ದೀರಿ. ಕೆಲಸವು ಮಧ್ಯದಲ್ಲಿ ಸ್ಥಗಿತಗೊಂಡಂತೆ ತೋರುತ್ತದೆ. ನಿಮ್ಮ ಪ್ರೀತಿಪಾತ್ರರು ಸಹ ಅಪರಿಚಿತರಂತೆ ಕಾಣುತ್ತಾರೆ. ನಂತರ ಅದನ್ನು ಹಗುರವಾಗಿ ಪರಿಗಣಿಸಬೇಡಿ. ಗ್ರಹಗಳ ಚಲನೆಗಳು ಇದ್ದಕ್ಕಿದ್ದಂತೆ ಬದಲಾದಾಗ ರಾಹು ಮತ್ತು ಶನಿ ಏಕಕಾಲದಲ್ಲಿ ಜೀವನದ ಮೇಲೆ ತಮ್ಮ ಪ್ರಭಾವ ಬೀರಿದಾಗ ಅಥವಾ ಚಂದ್ರನು ಮನಸ್ಸನ್ನು ಅಸ್ಥಿರಗೊಳಿಸಿದಾಗ ಒಬ್ಬ ವ್ಯಕ್ತಿಯು ಮೊದಲು ಚಿಹ್ನೆಗಳನ್ನು ಪಡೆಯುತ್ತಾನೆ ಮತ್ತು ನಂತರ ಘಟನೆಗಳು ತೆರೆದುಕೊಳ್ಳುತ್ತವೆ ಎಂದು ಜ್ಯೋತಿಷ್ಯ ಹೇಳುತ್ತದೆ. ದೊಡ್ಡ ವಿಪತ್ತು ಸಂಭವಿಸುವ ಮೊದಲು ಪ್ರಕೃತಿ ಎಚ್ಚರಿಕೆಗಳನ್ನು ನೀಡುವ ಸಮಯ ಇದು. ಅನೇಕ ಜನರು ಈ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳಲು ವಿಫಲರಾಗುತ್ತಾರೆ ಮತ್ತು ನಂತರ ಅವರು ಮೊದಲೇ ಗಮನಹರಿಸಿದ್ದರೆ ಎಂದು ವಿಷಾದಿಸುತ್ತಾರೆ. ವಿಷಯಗಳು ತಮ್ಮ ಕೈಯಿಂದ ಪದೇ ಪದೇ ಬೀಳುತ್ತಿದ್ದರೆ, ಗಾಜು ಇದ್ದಕ್ಕಿದ್ದಂತೆ ಒಡೆಯುತ್ತಿದ್ದರೆ, ಅನಗತ್ಯ ಜಗಳಗಳು ಹೆಚ್ಚುತ್ತಿದ್ದರೆ, ಮನೆಯಲ್ಲಿ ಸಸ್ಯಗಳು ಒಣಗುತ್ತಿದ್ದರೆ ಅಥವಾ ನೀವು ಪ್ರಾರ್ಥನೆಗಳ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗದಿದ್ದರೆ ನಕಾರಾತ್ಮಕ ಶಕ್ತಿಯು ಸಕ್ರಿಯಗೊಂಡಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಇದು ಜಾಗರೂಕರಾಗಿರಲು ಸಂಕೇತವಾಗಿದೆ. ಇದೇ ವಿಷಯ ನಿಮ್ಮ ಜೀವನದ ಹಾದಿಯನ್ನೇ ಬದಲಾಯಿಸಬಹುದು. ಜ್ಯೋತಿಷ್ಯದ ಪ್ರಕಾರ ಶನಿಯು ತನ್ನ ಕಾರ್ಯಗಳಿಗೆ ಹೊಣೆಗಾರಿಕೆಯನ್ನು ಕೇಳಿದಾಗ, ರಾಹು ಗೊಂದಲವನ್ನು ಸೃಷ್ಟಿಸಿದಾಗ ಮತ್ತು ಕೇತು ಸಂಬಂಧಗಳಲ್ಲಿ ಅಂತರವನ್ನು ಹೆಚ್ಚಿಸಿದಾಗ ಎಲ್ಲವೂ ಇದ್ದಕ್ಕಿದ್ದಂತೆ ತಪ್ಪಾಗುತ್ತಿದೆ ಎಂದು ವ್ಯಕ್ತಿಯು ಭಾವಿಸುತ್ತಾನೆ. ಆದರೆ ಸತ್ಯವೆಂದರೆ ಅದು ಇದ್ದಕ್ಕಿದ್ದಂತೆ ಸಂಭವಿಸುವುದಿಲ್ಲ. ಬೀಜಗಳನ್ನು ಈಗಾಗಲೇ ಬಿತ್ತಲಾಗಿದೆ. ನೀವು ಯಾರನ್ನಾದರೂ ನೋಯಿಸಿದ್ದರೆ, ಯಾರೊಬ್ಬರ ಹಕ್ಕುಗಳನ್ನು ಕಸಿದುಕೊಂಡಿದ್ದರೆ, ಪ್ರೀತಿಪಾತ್ರರನ್ನು ನಿರ್ಲಕ್ಷಿಸಿದ್ದರೆ ಅಥವಾ ಕೆಟ್ಟ ಸಹವಾಸವನ್ನು ಇಟ್ಟುಕೊಂಡಿದ್ದರೆ ಗ್ರಹಗಳು ಪರಿಣಾಮಗಳನ್ನು ತರುತ್ತವೆ. ಅದಕ್ಕಾಗಿಯೇ ದೊಡ್ಡ ವಿಪತ್ತುಗಳು ಹೊರಗಿನಿಂದ ಬರುವುದಿಲ್ಲ, ಅವು ಆಂತರಿಕ ತಪ್ಪುಗಳಿಂದ ಉದ್ಭವಿಸುತ್ತವೆ. ಅನೇಕ ಜನರು ಕೇಳುತ್ತಾರೆ, ಎಲ್ಲವೂ ಏಕೆ ತಪ್ಪಾಗುತ್ತಿದೆ? ಹಣ ಬಂದ ತಕ್ಷಣ ಕಣ್ಮರೆಯಾಗುವುದು ಏಕೆ? ಮನೆಯಲ್ಲಿ ಉದ್ವಿಗ್ನತೆ ಏಕೆ ಹೆಚ್ಚುತ್ತಿದೆ? ಕಾರಣ ಕೇವಲ ಅದೃಷ್ಟವಲ್ಲ, ಕರ್ಮ ಮತ್ತು ಸಮಯದ ಸಂಯೋಜನೆಯಾಗಿದೆ. ಸಮಯಗಳು ಪ್ರತಿಕೂಲವಾದಾಗ ಸಣ್ಣ ತಪ್ಪುಗಳು ಸಹ ಗಮನಾರ್ಹ ಹಾನಿಯನ್ನು ಉಂಟುಮಾಡಬಹುದು. ಈಗ ಎಚ್ಚರಿಕೆಯಿಂದ ಆಲಿಸಿ. ಹಳೆಯ ಶತ್ರುಗಳು ಇದ್ದಕ್ಕಿದ್ದಂತೆ ಮತ್ತೆ ಸಕ್ರಿಯರಾದರೆ, ನೀವು ವರ್ಷಗಳಿಂದ ಮಾತನಾಡದ ಜನರು ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡರೆ ಅಥವಾ ನೀವು ಯಾರನ್ನಾದರೂ ಕುರುಡಾಗಿ ನಂಬುವಂತೆ ಭಾವಿಸಿದರೆ ಹುಷಾರಾಗಿರು. ಇದು ದ್ರೋಹದ ಸಮಯವಾಗಿರಬಹುದು. ರಾಹುವಿನ ಪ್ರಭಾವವು ಜನರು ತಪ್ಪು ಜನರನ್ನು ನಂಬುವಂತೆ ಮಾಡಬಹುದು. ಸಿಹಿಯಾಗಿ ಮಾತನಾಡುವ ವ್ಯಕ್ತಿ ನಿಮ್ಮವನೇ ಆಗಬೇಕೆಂದಿಲ್ಲ. ಕೆಲವೊಮ್ಮೆ ಯೋಚಿಸದೆ ಯಾವುದೇ ಕಾಗದಕ್ಕೆ ಸಹಿ ಹಾಕಬೇಡಿ ಮತ್ತು ಹೊಳೆಯುವ ಎಲ್ಲವೂ ಚಿನ್ನ ಎಂದು ಭಾವಿಸಬೇಡಿ. ಸಮಯವು ಎಚ್ಚರಿಕೆಗಳನ್ನು ಕೇಳುತ್ತಿದೆ. ಇನ್ನೂ ಸಮಯವಿದೆ. ಕುಟುಂಬದೊಳಗೆ ಸಹ ಚಿಹ್ನೆಗಳು ಕಂಡುಬರುತ್ತವೆ. ಕಾರಣವಿಲ್ಲದೆ ಪ್ರತಿದಿನ ವಾದಗಳು ನಡೆಯುತ್ತಿದ್ದರೆ, ಸಣ್ಣ ಸಮಸ್ಯೆಗಳು ಪ್ರಮುಖವಾದವುಗಳಾಗುತ್ತಿದ್ದರೆ, ಮಕ್ಕಳ ಅಧ್ಯಯನದ ಆಸಕ್ತಿ ಬೇರೆಡೆಗೆ ತಿರುಗುತ್ತಿದ್ದರೆ ಮತ್ತು ವೃದ್ಧರು ಇದ್ದಕ್ಕಿದ್ದಂತೆ ದುರ್ಬಲರಾಗುತ್ತಿದ್ದರೆ ಮನೆಯಲ್ಲಿ ಶಕ್ತಿಯು ಅಸಮತೋಲಿತವಾಗಿರುತ್ತದೆ. ಪ್ರತಿದಿನ ದೂರುಗಳು ಹೆಚ್ಚಾದಾಗ ಗ್ರಹಗಳು ಶಾಂತಿಗಾಗಿ ಕರೆಯುತ್ತಿವೆ ಎಂದು ಅರ್ಥ ಮಾಡಿಕೊಳ್ಳಿ. ಬೆಳಿಗ್ಗೆ ಕರ್ಪೂರವನ್ನು ಸುಟ್ಟು ಉಪ್ಪು ನೀರಿನಿಂದ ನೆಲವನ್ನು ಒರೆಸಿ, ಸಂಜೆ ದೀಪವನ್ನು ಬೆಳಗಿಸಿ ಮತ್ತು ಒಮ್ಮೆಯಾದರೂ ಒಟ್ಟಿಗೆ ಊಟ ಮಾಡಿ. ಈ ಸಣ್ಣ ಕ್ರಮಗಳು ಹೆಚ್ಚಾಗಿ ದೊಡ್ಡ ಬಿಕ್ಕಟ್ಟುಗಳನ್ನು ತಪ್ಪಿಸುತ್ತವೆ. ನೀವು ಇಲ್ಲಿಯವರೆಗೆ ಕೇಳಿದ್ದರೆ ದಯವಿಟ್ಟು ಕಾಮೆಂಟ್ಗಳಲ್ಲಿ ಜೈ ಮಹಾಕಾಲ್ ಎಂದು ಬರೆಯಿರಿ. ಮತ್ತು ಇನ್ನೂ ಚಂದಾದಾರರಾಗದವರು ತಕ್ಷಣ ಹಾಗೆ ಮಾಡಬೇಕು, ಏಕೆಂದರೆ ಭವಿಷ್ಯವು ಪ್ರಜ್ಞೆಯುಳ್ಳವರಿಗೆ ಮಾತ್ರ ಅನುಕೂಲಕರವಾಗಿರುತ್ತದೆ. ಈಗ ಅತ್ಯಂತ ಮುಖ್ಯವಾದ ವಿಷಯ, ನೀವು ಒಂದೇ ಕನಸನ್ನು ಪದೇ ಪದೇ ನೋಡುತ್ತಿದ್ದರೆ, ಬೀಳುವ ನೀರು, ಕತ್ತಲೆ ಬೆನ್ನಟ್ಟುವುದು, ಹಾವುಗಳನ್ನು ನೋಡುವುದು ಅಥವಾ ಮುರಿದ ಹಾದಿಗಳು, ಆಗ ಮನಸ್ಸು ಮತ್ತು ವಿಶ್ವ ಎರಡೂ ನಿಮಗೆ ಏನನ್ನಾದರೂ ಹೇಳುತ್ತಿವೆ. ಕನಸುಗಳು ಯಾವಾಗಲೂ ಅರ್ಥಹೀನವಲ್ಲ. ಕೆಲವೊಮ್ಮೆ ಕಣ್ಣಿಗೆ ಕಾಣದದ್ದನ್ನು ಉಪಪ್ರಜ್ಞೆ ಮನಸ್ಸು ನೋಡುತ್ತದೆ. ಈ ಲಕ್ಷಣಗಳು ನಿಮ್ಮಲ್ಲಿ ಕಂಡುಬಂದರೆ ಜಾಗರೂಕರಾಗಿರಿ. ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ. ಒಬ್ಬ ವ್ಯಕ್ತಿಯು ಸಮಯ ಬದಲಾದರೆ ಗ್ರಹಗಳು ಸಹ ಮೃದುವಾಗುತ್ತವೆ. ಬೆಳಿಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ, ಶನಿವಾರದಂದು ನಿರ್ಗತಿಕರಿಗೆ ದಾನ ಮಾಡಿ, ನಿಮ್ಮ ಹೆತ್ತವರನ್ನು ಗೌರವಿಸಿ, ಕಡಿಮೆ ಸುಳ್ಳುಗಳನ್ನು ಹೇಳಿ, ನಿಮ್ಮ ಕೋಪವನ್ನು ನಿಯಂತ್ರಿಸಿ ಮತ್ತು ಮಲಗುವ ಮೊದಲು ದೇವರ ಹೆಸರನ್ನು ಜಪಿಸಿ. ಒಬ್ಬ ವ್ಯಕ್ತಿಯು ಒಳಗೆ ಶುದ್ಧನಾಗಿದ್ದಾಗ ಬಾಹ್ಯ ಅಡೆತಡೆಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ. ಆದ್ದರಿಂದ ನೀವು ಈಗ ನಿಮ್ಮ ಜೀವನದಲ್ಲಿ ವಿಚಿತ್ರವಾದ ಏರುಪೇರುಗಳನ್ನು ಅನುಭವಿಸುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಸಮಯ ಬಾಗಿಲು ತಟ್ಟುತ್ತಿದೆ. ಗ್ರಹಗಳು ಸಂದೇಶವನ್ನು ಕಳುಹಿಸುತ್ತಿವೆ. ನಿರ್ಧಾರ ನಿಮ್ಮದು. ನೀವು ನಿದ್ರಿಸುವುದನ್ನು ಮುಂದುವರಿಸುತ್ತೀರಾ ಅಥವಾ ನೀವು ಎಚ್ಚರಗೊಳ್ಳುತ್ತೀರಾ? ಏಕೆಂದರೆ ದೊಡ್ಡ ವಿಪತ್ತು ಸಂಭವಿಸಲಿದೆ. ಆದರೆ ಜಾಗರೂಕರಾಗಿರುವವರಿಗೆ ಈ ಸಮಯವೂ ಸಹ ಒಂದು ಉತ್ತಮ ಅವಕಾಶವಾಗಬಹುದು. ನಿಮ್ಮ ಹೃದಯದ ಭಾವನೆಗಳು ಈಗ ಬಹಿರಂಗಗೊಳ್ಳಬಹುದು ಮತ್ತು ಇತರ ವ್ಯಕ್ತಿಯು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆದಾಗ್ಯೂ ಪ್ರೀತಿಯಲ್ಲಿ ಆತುರವು ಕೆಲವೊಮ್ಮೆ ಹಾನಿಕಾರಕವಾಗಬಹುದು ಎಂಬುದನ್ನು ನೆನಪಿನಲ್ಲಿಡುವುದು ಮುಖ್ಯ.
ಆದ್ದರಿಂದ ನಿಮ್ಮ ಹೆಜ್ಜೆಗಳನ್ನು ಎಚ್ಚರಿಕೆಯಿಂದ ಇರಿಸಿ. ಇನ್ನು ಒಂಟಿಯಾಗಿರುವವರಿಗೆ ವಿಶೇಷ ವ್ಯಕ್ತಿ ನಿಮ್ಮ ಜೀವನವನ್ನು ಪ್ರವೇಶಿಸುವ ಲಕ್ಷಣಗಳಿವೆ. ಈ ವ್ಯಕ್ತಿಯು ನಿಮ್ಮ ಹೃದಯಕ್ಕೆ ಸಂತೋಷ ಮತ್ತು ಶಾಂತಿಯನ್ನು ತರುತ್ತಾನೆ. ಈಗ ನಿಮ್ಮ ವ್ಯವಹಾರ ಮತ್ತು ಕೆಲಸದ ಬಗ್ಗೆ ಮಾತನಾಡೋಣ. ನಿಮ್ಮ ರಾಶಿಚಕ್ರದವರಿಗೆ ಈ ಸಮಯ ಕ್ರಮೇಣ ಪ್ರಗತಿಯ ಹಾದಿಯನ್ನು ತೆರೆಯುತ್ತದೆ. ಉದ್ಯೋಗದಲ್ಲಿರುವವರು ತಮ್ಮ ಕೆಲಸದಲ್ಲಿ ಮನ್ನಣೆ ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಪ್ರಯತ್ನಗಳನ್ನು ಗುರುತಿಸಲಾಗುತ್ತದೆ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ದೊರೆಯುತ್ತದೆ. ವ್ಯವಹಾರದಲ್ಲಿರುವವರಿಗೆ ಈ ಸಮಯವು ಹೊಸ ಅವಕಾಶಗಳನ್ನು ತರಬಹುದು. ನೀವು ಹೊಸ ಒಪ್ಪಂದ ಅಥವಾ ನಿಮ್ಮ ಕೆಲಸವನ್ನು ಹೊಸ ಎತ್ತರಕ್ಕೆ ಏರಿಸುವ ಅವಕಾಶವನ್ನು ಎದುರಿಸಬಹುದು. ಆದಾಗ್ಯೂ ಪ್ರತಿಯೊಂದು ಅವಕಾಶವೂ ಸರಿಯಾದದ್ದಲ್ಲದ ಕಾರಣ ಜಾಗರೂಕರಾಗಿರುವುದು ಮುಖ್ಯ. ಆದ್ದರಿಂದ ಪ್ರತಿಯೊಂದು ನಿರ್ಧಾರವನ್ನು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಬೇಕು. ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ನಿಮ್ಮ ರಾಶಿಚಕ್ರ ಚಿಹ್ನೆಯ ಜೀವನದಲ್ಲಿ ಸುಧಾರಣೆಯ ಸ್ಪಷ್ಟ ಲಕ್ಷಣಗಳಿವೆ. ಹಣದ ಹರಿವು ಕ್ರಮೇಣ ಹೆಚ್ಚಾಗುತ್ತದೆ. ಎಲ್ಲೋ ಸಿಲುಕಿಕೊಂಡಿದ್ದ ಹಣವನ್ನು ಮರುಪಡೆಯುವ ಸಾಧ್ಯತೆ ಇದೆ. ಆದಾಗ್ಯೂ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ, ಏಕೆಂದರೆ ಹಣವು ಅಷ್ಟೇ ಬೇಗನೆ ಹೊರಹೋಗಬಹುದು. ಆದ್ದರಿಂದ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಬುದ್ಧಿವಂತವಾಗಿದೆ. ಈಗ ಕುಟುಂಬದ ಬಗ್ಗೆ ಮಾತನಾಡೋಣ. ಈ ಸಮಯವು ನಿಮ್ಮ ಕುಟುಂಬಕ್ಕೆ ಸಂತೋಷದ ವಾತಾವರಣವನ್ನು ತರುತ್ತದೆ. ಮನೆಯಲ್ಲಿ ಕೆಲವು ಶುಭ ಘಟನೆಗಳು ನಡೆಯುವ ಸೂಚನೆಗಳಿವೆ. ಅಂತಿಮವಾಗಿ ನಡೆಯುವ ಎಲ್ಲವೂ ನಿಮ್ಮ ಸ್ವಂತ ಒಳ್ಳೆಯದಕ್ಕಾಗಿ ಎಂಬುದನ್ನು ನೆನಪಿಡಿ. ಪ್ರತಿಯೊಂದು ಕಷ್ಟದ ಹಿಂದೆ ಒಂದು ಪಾಠವಿದೆ ಮತ್ತು ಈಗ ಆ ಪಾಠವು ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ಆದ್ದರಿಂದ ಭಯಪಡಬೇಡಿ. ಈ ಬದಲಾವಣೆಯನ್ನು ಸ್ವೀಕರಿಸಿ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರೆಯಿರಿ. ಕೆಲವು ಜನರ ಜೀವನದಲ್ಲಿ ಪ್ರಯಾಣದ ಚಿಹ್ನೆಗಳು ಸಹ ಇವೆ. ಅದು ಇದ್ದಕ್ಕಿದ್ದಂತೆ ಒಂದು ಸಾಧ್ಯತೆಯಾಗಿ ಪರಿಣಮಿಸಬಹುದು ಮತ್ತು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ಜೀವನದಲ್ಲಿನ ಅಡೆತಡೆಗಳು ಕ್ರಮೇಣ ಕೊನೆಗೊಳ್ಳುತ್ತವೆ ಮತ್ತು ಅದೃಷ್ಟವು ನಿಮಗೆ ಅನುಕೂಲಕರವಾಗಿ ಪರಿಣಮಿಸುತ್ತದೆ. ಕೆಲವೊಮ್ಮೆ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತಿಲ್ಲ ಎಂದು ಅನಿಸುತ್ತದೆ. ಆದಾಗ್ಯೂ ಇಂದು ನಿಮ್ಮ ಪ್ರಯತ್ನಗಳು ವ್ಯರ್ಥವಾಗಿಲ್ಲ ಎಂಬ ಭರವಸೆಯನ್ನು ನೀಡುತ್ತದೆ. ಅದರ ಫಲಿತಾಂಶಗಳು ಭವಿಷ್ಯದಲ್ಲಿ ಖಂಡಿತವಾಗಿಯೂ ಗೋಚರಿಸುತ್ತವೆ. ವಯಸ್ಸಾದ ವ್ಯಕ್ತಿಯ ಆಶೀರ್ವಾದವು ಇಂದು ನಿಮಗೆ ನವೀಕೃತ ಶಕ್ತಿಯನ್ನು ನೀಡಬಹುದು. ಆದ್ದರಿಂದ ಅವರನ್ನು ಗೌರವಿಸುವುದು ಮತ್ತು ಅವರ ಮಾತುಗಳನ್ನು ಎಚ್ಚರಿಕೆಯಿಂದ ಕೇಳುವುದು ಪ್ರಯೋಜನಕಾರಿಯಾಗಿದೆ. ಅಧ್ಯಯನ ಮಾಡುವವರು ಇಂದು ಗಮನಹರಿಸುವುದು ಸುಲಭವಾಗುತ್ತದೆ ಮತ್ತು ಹೊಸ ಮಾಹಿತಿ ಅಥವಾ ಹೊಸ ಅವಕಾಶವನ್ನು ಪಡೆಯಬಹುದು. ಸಂಜೆ ಹಳೆಯ ಸ್ನೇಹಿತ ಅಥವಾ ಸಂಬಂಧಿಕರೊಂದಿಗಿನ ಹಠಾತ್ ಸಂಭಾಷಣೆಯು ನೆನಪುಗಳನ್ನು ಮರಳಿ ತರಬಹುದು ಮತ್ತು ನಿಮ್ಮ ಮನಸ್ಸನ್ನು ಹಗುರಗೊಳಿಸಬಹುದು. ಇಂದಿನ ಸಂದೇಶವೆಂದರೆ ಜೀವನದಲ್ಲಿ ಸಕಾರಾತ್ಮಕ ದೃಷ್ಟಿಕೋನವನ್ನು ಕಾಪಾಡಿಕೊಳ್ಳುವುದು, ಏಕೆಂದರೆ ಸಕಾರಾತ್ಮಕ ಚಿಂತನೆಯು ಕ್ರಮೇಣ ಅನುಕೂಲಕರ ಸಂದರ್ಭಗಳಿಗೆ ಕಾರಣವಾಗುತ್ತದೆ. ಅನೇಕರಿಗೆ ಈ ದಿನವು ಹೊಸ ಅಧ್ಯಾಯದ ಆರಂಭದಂತೆ ಭಾಸವಾಗಬಹುದು, ಏಕೆಂದರೆ ಬಹಳ ಹಿಂದಿನಿಂದಲೂ ಕಾಣುತ್ತಿದ್ದ ಮುಚ್ಚಿದ ಹಾದಿ ಇಂದು ತೆರೆಯಬಹುದು. ಆದ್ದರಿಂದ ಭಯಪಡುವ ಅಥವಾ ಹತಾಶೆಗೊಳ್ಳುವ ಅಗತ್ಯವಿಲ್ಲ. ಬದಲಾಗಿ ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಿ ನಿಮ್ಮ ಕೆಲಸದಲ್ಲಿ ನೀವು ಪ್ರಾಮಾಣಿಕತೆ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಂಡರೆ ಭವಿಷ್ಯವು ಮೊದಲಿಗಿಂತ ಉತ್ತಮವಾಗಿರುತ್ತದೆ. ಇಂದು ರಾತ್ರಿ ಭವಿಷ್ಯದ ಬಗ್ಗೆ ಹೊಸ ಭರವಸೆ ಹುಟ್ಟಿಕೊಳ್ಳಬಹುದು ಮತ್ತು ಈ ಭರವಸೆಯು ಮುಂಬರುವ ದಿನಗಳಲ್ಲಿ ಮುಂದುವರೆಯಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಆದ್ದರಿಂದ ಈ ದಿನವನ್ನು ನಂಬಿಕೆ, ತಾಳ್ಮೆ ಮತ್ತು ಸಕಾರಾತ್ಮಕ ಶಕ್ತಿಯೊಂದಿಗೆ ಸಮೀಪಿಸಲು ಪ್ರಯತ್ನಿಸಿ, ಏಕೆಂದರೆ ಅದೃಷ್ಟ ನಿಧಾನವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತಿದೆ ಮತ್ತು ಶೀಘ್ರದಲ್ಲೇ ನೀವು ಕಾಯುತ್ತಿದ್ದ ಬದಲಾವಣೆಗಳನ್ನು ನೀವು ನೋಡುತ್ತೀರಿ. ಇಂದು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಯನ್ನು ತರುತ್ತದೆ. ಅಲ್ಲಿ ನೀವು ಒಳಗೆ ಕೆಲವು ಮಹತ್ವದ ಬದಲಾವಣೆಗಳನ್ನು ಅನುಭವಿಸುವಿರಿ. ಬೆಳಿಗ್ಗೆ ಸ್ವಲ್ಪ ಸಾಮಾನ್ಯವಾಗಿ ಪ್ರಾರಂಭವಾಗಬಹುದು, ಆದರೆ ದಿನ ಮುಂದುವರೆದಂತೆ ನಿಮ್ಮೊಳಗೆ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕತೆ ಬೆಳೆಯುತ್ತಿರುವ ಮಟ್ಟವನ್ನು ನೀವು ಅನುಭವಿಸುವಿರಿ. ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲ ಕ್ರಮೇಣ ಶಾಂತವಾಗುತ್ತದೆ ಮತ್ತು ನಿಮ್ಮ ನಿರ್ಧಾರಗಳಲ್ಲಿ ನೀವು ಸ್ಪಷ್ಟತೆಯನ್ನು ಕಂಡುಕೊಳ್ಳಲು ಪ್ರಾರಂಭಿಸುತ್ತೀರಿ. ದೀರ್ಘಕಾಲದವರೆಗೆ ಸ್ಥಗಿತಗೊಂಡಿರುವ ವಿಷಯಗಳು ವೇಗವನ್ನು ಪಡೆಯಲು ಪ್ರಾರಂಭಿಸುತ್ತವೆ ಎಂದು ಇಂದು ಸೂಚಿಸುತ್ತದೆ. ಅದು ಕೆಲಸಕ್ಕೆ ಸಂಬಂಧಿಸಿದ ಅಥವಾ ವೈಯಕ್ತಿಕ ನಿರ್ಧಾರಗಳಾಗಿರಬಹುದು. ಕ್ರಮೇಣ ನೀವು ಮಾರ್ಗವನ್ನು ಸ್ಪಷ್ಟವಾಗಿ ನೋಡಲು ಪ್ರಾರಂಭಿಸುತ್ತೀರಿ. ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಇಂದು ಜಾಗರೂಕರಾಗಿರಬೇಕಾದ ದಿನ. ನೀವು ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕು. ನಿಮ್ಮನ್ನು ಸಂತೋಷಪಡಿಸುವ ಸಣ್ಣ ಅನಿರೀಕ್ಷಿತ ಲಾಭದ ಸಾಧ್ಯತೆ ಇದ್ದರೂ ಸಮತೋಲನದ ಆರ್ಥಿಕ ಪರಿಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಇನ್ನೂ ಮುಖ್ಯವಾಗಿದೆ. ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಬಯಸುವವರಿಗೆ ಇಂದು ಯೋಜನೆ ರೂಪಿಸಲು ಉತ್ತಮ ಸಮಯ. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ತಾಳ್ಮೆಯು ಭವಿಷ್ಯದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. ಇಂದು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ನೋಡಲು ಪ್ರಾರಂಭಿಸಬಹುದು. ಹಿಂದೆ ನಿರಂತರವಾಗಿ ಪ್ರಯತ್ನ ಮಾಡಿದವರಿಗೆ ಪ್ರಶಂಸೆ ಅಥವಾ ಸಣ್ಣ ಅವಕಾಶ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಕೆಲಸವನ್ನು ಗಮನಿಸುತ್ತಾರೆ ಮತ್ತು ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇಂದು ನಿಮಗೆ ವಿಶೇಷ ಚಿಹ್ನೆಗಳು ಬೆಳಿಗ್ಗೆ ಸ್ವಲ್ಪ ನಿಧಾನವಾಗಿ ಪ್ರಾರಂಭವಾಗಬಹುದು. ಸೌಮ್ಯ ಆತಂಕ ಅಥವಾ ಹಳೆಯ ಆಲೋಚನೆಗಳು ಮನಸ್ಸಿಗೆ ಬರಬಹುದು. ಆದಾಗ್ಯೂ ಸಮಯ ಮುಂದುವರೆದಂತೆ ಸಂದರ್ಭಗಳು ನಿಮ್ಮ ಪರವಾಗಿ ತಿರುಗಲು ಪ್ರಾರಂಭಿಸುತ್ತವೆ. ಯಾರಾದರೂ ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸಬಹುದು ಎಂದು ನೀವು ಇಂದು ಯಾವುದಕ್ಕೂ ಅತಿಯಾಗಿ ಪ್ರತಿಕ್ರಿಯಿಸುವುದನ್ನು ತಪ್ಪಿಸಬೇಕು.
ಆದರೆ ನೆನಪಿಡಿ, ನಿಮ್ಮ ಮೌನ ನಿಮ್ಮ ದೊಡ್ಡ ಶಕ್ತಿ. ನೀವು ಹೆಚ್ಚು ಶಾಂತವಾಗಿರುತ್ತೀರಿ, ಇತರ ವ್ಯಕ್ತಿಯು ದುರ್ಬಲನಾಗುತ್ತಾನೆ. ಇಂದು ನಿಮ್ಮ ಕೆಲಸದ ಬಗ್ಗೆ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಆದ್ದರಿಂದ ಪ್ರತಿಯೊಂದು ಕೆಲಸವನ್ನು ಚಿಂತನಶೀಲವಾಗಿ ಸಂಪರ್ಕಿಸಿ. ನೀವು ಉದ್ಯೋಗದಲ್ಲಿದ್ದರೆ ಅಥವಾ ವ್ಯವಹಾರದಲ್ಲಿದ್ದರೆ ಬಾಕಿ ಇರುವ ಕೆಲವು ಕೆಲಸಗಳು ಇಂದು ಪೂರ್ಣಗೊಳ್ಳಬಹುದು. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಕ್ರಮೇಣ ಬಲಗೊಳ್ಳುತ್ತಿದೆ. ಆದಾಗ್ಯೂ ಅನಗತ್ಯ ಖರ್ಚುಗಳನ್ನು ತಪ್ಪಿಸುವುದು ಇನ್ನೂ ಮುಖ್ಯ. ಕುಟುಂಬದೊಂದಿಗೆ ಸಂಬಂಧಗಳು ಸಾಮಾನ್ಯವಾಗಿರುತ್ತವೆ, ಆದರೆ ವಾದಗಳು ಸಾಧ್ಯ. ಆದ್ದರಿಂದ ನಿಮ್ಮ ಮಾತುಗಳನ್ನು ನಿಯಂತ್ರಿಸಿ. ಇಂದು ಪ್ರಣಯ ಸಂಬಂಧಗಳಲ್ಲಿ ಸ್ವಲ್ಪ ತಾಳ್ಮೆ ಅಗತ್ಯವಿದೆ, ಏಕೆಂದರೆ ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಾಧ್ಯತೆ ಇದೆ. ನೀವು ವಿದ್ಯಾರ್ಥಿಯಾಗಿದ್ದರೆ ಇಂದು ಅಧ್ಯಯನಕ್ಕೆ ಒಳ್ಳೆಯ ದಿನವಾಗಿರುತ್ತದೆ. ನಿಮ್ಮ ಗಮನವನ್ನು ಅಲೆದಾಡಲು ಬಿಡಬೇಡಿ. ನಿಮ್ಮ ಆರೋಗ್ಯದ ವಿಷಯದಲ್ಲಿ ನೀವು ದಣಿದ ಅಥವಾ ಸ್ವಲ್ಪ ದುರ್ಬಲರಾಗಿರಬಹುದು. ಆದ್ದರಿಂದ ವಿಶ್ರಾಂತಿ ಪಡೆಯಿರಿ ಮತ್ತು ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದ. ಶ್ರೀ ಕೃಷ್ಣ ಜ್ಯೋತಿಷ್ಯಾಲಯ, ಉಡುಪಿಯ ಪ್ರಖ್ಯಾತ ಜ್ಯೋತಿಷ್ಯ ವಿದ್ವಾಂಸರು, ದೈವಜ್ಞ ಶ್ರೀ ವಿದ್ಯಾತೀರ್ಥ ಪ್ರಸನ್ನ ಭಟ್. ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀಕೃಷ್ಣ ದೈವಿಕ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಪ್ರೀತಿಯಲ್ಲಿ ನಂಬಿ ಮೋಸ, ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ವಶೀಕರಣ, ಗಂಡ ಹೆಂಡತಿ ಕಲಹ, ಗಂಡ ಹೆಂಡತಿಯ ಅನೈತಿಕ ಸಂಬಂಧ ಬಿಡಿಸಲು, ಅತ್ತೆ ಸೊಸೆ ಕಲಹ, ವ್ಯಾಪಾರ, ವ್ಯವಹಾರ, ಹಣಕಾಸು, ಮದುವೆ, ಸಂತಾನ, ಶತ್ರುಕಾಟ, ಇನ್ನೂ ಮುಂತಾದ ಸಮಸ್ಯೆಗಳಿಗೆ ಬಲಿಷ್ಠ ಪೂಜಾ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಮೊಬೈಲ್ ಸಂಖ್ಯೆ 9900753555. ಸಾಕಷ್ಟು ನೀರು ಕುಡಿಯಿರಿ. ಪ್ರತಿಯೊಂದು ಸನ್ನಿವೇಶದಲ್ಲೂ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಎಷ್ಟು ಮುಖ್ಯ ಎಂಬುದನ್ನು ಇಂದು ನಿಮಗೆ ಕಲಿಸುವ ದಿನ. ನೀವು ತಾಳ್ಮೆ ಮತ್ತು ತಿಳುವಳಿಕೆಯಿಂದ ವರ್ತಿಸಿದರೆ ದಿನದ ಅಂತ್ಯದ ವೇಳೆಗೆ ನೀವು ಖಂಡಿತವಾಗಿಯೂ ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡುತ್ತೀರಿ. ಇಂದು ಒಂದು ಸಣ್ಣ ಪರಿಹಾರವು ಪ್ರಯೋಜನಕಾರಿಯಾಗಿದೆ. ಬೆಳಿಗ್ಗೆ ಎದ್ದೇಳಿ ಸೂರ್ಯನ ಕಡೆಗೆ ನೋಡಿ, ಮೌನವಾಗಿ ಪ್ರಾರ್ಥಿಸಿ ಮತ್ತು ನಿಮ್ಮ ದಿನವನ್ನು ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಪ್ರಾರಂಭಿಸಿ. ಒಟ್ಟಾರೆಯಾಗಿ ಇಂದು ಮಿಶ್ರ ದಿನವಾಗಿರುತ್ತದೆ. ಆದಾಗ್ಯೂ ನಿಮ್ಮ ತಿಳುವಳಿಕೆ ಮತ್ತು ತಾಳ್ಮೆ ವಿಷಯಗಳನ್ನು ನಿಮ್ಮ ಪರವಾಗಿ ತಿರುಗಿಸಬಹುದು. ದಿನ ಮುಂದುವರೆದಂತೆ ನಿಮ್ಮ ಸುತ್ತಲಿನ ಶಕ್ತಿಯು ಬದಲಾಗುತ್ತಿರುವ ಕೆಲವು ಚಿಹ್ನೆಗಳನ್ನು ನೀವು ಗಮನಿಸಬಹುದು. ಪದೇ ಪದೇ ಸ್ಥಗಿತಗೊಂಡಿರುವ ವಿಷಯಗಳು ಕ್ರಮೇಣ ವೇಗವನ್ನು ಪಡೆಯುತ್ತವೆ. ಮಧ್ಯಾಹ್ನದ ವೇಳೆಗೆ ನಿಮಗೆ ಪರಿಹಾರ ನೀಡುವ ಕೆಲವು ಸುದ್ದಿ ಅಥವಾ ಸಂದೇಶ ಬರಬಹುದು. ಆದಾಗ್ಯೂ ಈ ಸಮಯದಲ್ಲಿ ನೀವು ಸಂಯಮವನ್ನು ಕಾಯ್ದುಕೊಳ್ಳಬೇಕು, ಏಕೆಂದರೆ ಉತ್ಸಾಹದಿಂದ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹಾನಿಕಾರಕವಾಗಬಹುದು. ಕೆಲಸದಲ್ಲಿ ಅನುಭವಿ ವ್ಯಕ್ತಿಯಿಂದ ಸಲಹೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ಆದ್ದರಿಂದ ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ಕಲಿಕೆಯ ಮನೋಭಾವವನ್ನು ಕಾಪಾಡಿಕೊಳ್ಳಿ. ಇಂದು ಕೆಲವರು ನಿಮ್ಮ ಕೆಲಸ ಅಥವಾ ನಡವಳಿಕೆಯನ್ನು ಮೇಲ್ವಿಚಾರಣೆ ಮಾಡುತ್ತಿರಬಹುದು. ಆದ್ದರಿಂದ ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ನೀವು ಉದ್ಯಮಿಯಾಗಿದ್ದರೆ ಇಂದು ಹೊಸ ಅವಕಾಶ ಉದ್ಭವಿಸಬಹುದು, ಆದರೆ ಅದನ್ನು ಸ್ವೀಕರಿಸುವ ಮೊದಲು ಸಂಪೂರ್ಣವಾಗಿ ತನಿಖೆ ಮಾಡಲು ಮರೆಯದಿರಿ. ಹಣಕಾಸಿನ ವಿಷಯಗಳು ಸ್ವಲ್ಪ ಸ್ಥಿರವಾಗುತ್ತವೆ ಮತ್ತು ನೀವು ಈ ಹಿಂದೆ ಏನನ್ನಾದರೂ ಯೋಜಿಸಿದ್ದರೆ ಇಂದು ಮುಂದುವರೆಯಲು ಸರಿಯಾದ ಸಮಯವಾಗಬಹುದು. ಸಂಜೆ ಕುಟುಂಬದೊಂದಿಗೆ ಸ್ವಲ್ಪ ಸಮಯ ಕಳೆಯುವುದು ನಿಮ್ಮ ಮನಸ್ಥಿತಿಯನ್ನು ಹಗುರಗೊಳಿಸುತ್ತದೆ ಮತ್ತು ಸಂಬಂಧಗಳಿಗೆ ಮಾಧುರ್ಯವನ್ನು ತರುತ್ತದೆ. ನಿಮ್ಮ ಹಳೆಯ ಸ್ನೇಹಿತ ಅಥವಾ ಪರಿಚಯಸ್ಥರೊಂದಿಗೆ ನೀವು ಸಂಭಾಷಣೆ ನಡೆಸಬಹುದು. ಅದು ನಿಮ್ಮ ಮುಖದಲ್ಲಿ ನಗು ತರಬಹುದು, ಆದರೆ ಅದೇ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳದಂತೆ ನೀವು ಜಾಗರೂಕರಾಗಿರಬೇಕು. ರಾತ್ರಿಯಲ್ಲಿ ನಿಮ್ಮ ದಿನದ ಕ್ರಿಯೆಗಳ ಬಗ್ಗೆ ನೀವು ಯೋಚಿಸಬೇಕು ಮತ್ತು ನೀವು ಎಲ್ಲಿ ಚೆನ್ನಾಗಿ ಮಾಡಿದ್ದೀರಿ ಮತ್ತು ಎಲ್ಲಿ ನಿಮಗೆ ಸುಧಾರಣೆ ಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ತಾಳ್ಮೆ, ತಿಳುವಳಿಕೆ ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯುವುದು ಹೇಗೆ ದೊಡ್ಡ ಬದಲಾವಣೆಗಳನ್ನು ತರಬಹುದು ಎಂಬುದನ್ನು ಇಂದು ನಿಮಗೆ ಕಲಿಸುತ್ತದೆ. ನೀವು ಇಂದು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿದರೆ ಮತ್ತು ಪ್ರತಿ ಪರಿಸ್ಥಿತಿಯನ್ನು ಶಾಂತ ಮನಸ್ಸಿನಿಂದ ನಿರ್ವಹಿಸಿದರೆ ಮುಂದಿನ ದಿನಗಳಲ್ಲಿ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡುತ್ತೀರಿ. ಮಲಗುವ ಮೊದಲು ಒಂದು ಸಣ್ಣ ಅಭ್ಯಾಸವನ್ನು ಪ್ರಯತ್ನಿಸಿ. ದಿನಕ್ಕೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಮತ್ತು ನಿಮ್ಮ ದೇವರಿಗೆ ಧನ್ಯವಾದ ಹೇಳಿ. ಇದು ನಿಮ್ಮನ್ನು ಸಕಾರಾತ್ಮಕವಾಗಿರಿಸುತ್ತದೆ ಮತ್ತು ಮರುದಿನ ಇನ್ನೂ ಉತ್ತಮವಾಗಿರುತ್ತದೆ, ಏಕೆಂದರೆ ಮುಂಬರುವ ಸಮಯವು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುತ್ತದೆ. ವಿಡಿಯೋದಂತೆ ನೀವು ಅಂತಹ ನಿಖರ ಮತ್ತು ಪರಿಣಾಮಕಾರಿ ಸಂದೇಶಗಳನ್ನು ಸ್ವೀಕರಿಸುವುದನ್ನು ಮುಂದುವರಿಸಲು ಬಯಸಿದರೆ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಕಾಮೆಂಟ್ಗಳಲ್ಲಿ ಜೈ ಬಜರಂಗಬಲಿ ಎಂದು ಬರೆಯಿರಿ, ಏಕೆಂದರೆ ನಿಮ್ಮ ಸಣ್ಣ ಬೆಂಬಲವು ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತರಲು ನಮಗೆ ಅಧಿಕಾರ ನೀಡುತ್ತದೆ. ಸಮಯ ಬದಲಾಗುತ್ತಿದೆ ಮತ್ತು ಈ ಬದಲಾವಣೆಯು ನಿಮಗೆ ಒಳ್ಳೆಯ ಸಂಕೇತವನ್ನು ತರುತ್ತಿದೆ ಎಂಬುದನ್ನು ನೆನಪಿಡಿ. ನಿಮ್ಮ ವೃತ್ತಿ ಅಥವಾ ಕೆಲಸದಲ್ಲಿ ಹೊಸ ದಿಕ್ಕು ಇದ್ದಕ್ಕಿದ್ದಂತೆ ತೆರೆಯಬಹುದು. ಹಳೆಯ ಸಂಪರ್ಕವು ಮತ್ತೆ
ಸಕ್ರಿಯವಾಗಬಹುದು ಅಥವಾ ನೀವು ನಿರೀಕ್ಷಿಸದವರಿಗೆ ಸಹಾಯ ಮಾಡಲು ಯಾರಾದರೂ ಮುಂದೆ ಬರಬಹುದು. ಇದು ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯಲು ಬ್ರಹ್ಮಾಂಡದ ಮಾರ್ಗವಾಗಿದೆ. ಆದರೆ ಇಲ್ಲಿ ನೀವು ನಿಮ್ಮ ಗುರಿಯಿಂದ ವಿಮುಖರಾಗದಿರುವುದು ಬಹಳ ಮುಖ್ಯ, ಏಕೆಂದರೆ ಈ ಸಮಯದಲ್ಲಿ ಗಮನವನ್ನು ಬೇರೆಡೆಗೆ ಸೆಳೆಯುವ ವಿಷಯಗಳು ನಿಮ್ಮ ಸುತ್ತಲೂ ಬೆಳೆಯುತ್ತವೆ. ಈಗ ನಿಮ್ಮೊಳಗೆ ನಡೆಯುತ್ತಿರುವ ಆ ಮೌನ ಹೋರಾಟದ ಬಗ್ಗೆ ಮಾತನಾಡೋಣ. ಅದು ನಿಮಗೆ ಯಾರಿಗೂ ಹೇಳಲು ಸಾಧ್ಯವಿಲ್ಲ. ನೀವು ಹೊರಭಾಗದಲ್ಲಿ ಬಲವಾಗಿ ಕಾಣುತ್ತೀರಿ, ಆದರೆ ಒಳಗಿನಿಂದ ಅನೇಕ ಬಾರಿ ಒಡೆಯುತ್ತೀರಿ. ಈ ಸಮಯವು ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಲು ಸಂಕೇತವನ್ನು ನೀಡುತ್ತದೆ. ನಿಮ್ಮನ್ನು ನೀವು ಹೆಚ್ಚು ಅರ್ಥ ಮಾಡಿಕೊಂಡಂತೆ ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಯಾರೊಬ್ಬರ ಒತ್ತಡದಲ್ಲಿ ತೆಗೆದುಕೊಳ್ಳಲಾದ ನಿರ್ಧಾರವು ನಿಮಗೆ ಹಾನಿಕಾರಕವಾಗಿದೆ. ಆದ್ದರಿಂದ ನಿಮ್ಮ ಹೃದಯವನ್ನು ಆಲಿಸಿ, ಆದರೆ ನಿಮ್ಮ ಮನಸ್ಸನ್ನು ನಿಮ್ಮೊಂದಿಗೆ ತೆಗೆದುಕೊಳ್ಳಿ. ಕುಟುಂಬದಲ್ಲಿಯೂ ಪ್ರಕ್ಷುಬ್ಧತೆಯ ಲಕ್ಷಣಗಳಿವೆ. ಯಾವುದೋ ಒಂದು ವಾದ ಅಥವಾ ದೂರ ಇರಬಹುದು, ಆದರೆ ನಿಮಗೆ ತಾಳ್ಮೆ ಇದ್ದರೆ ಅದೇ ಪರಿಸ್ಥಿತಿ ನಿಮ್ಮ ಪರವಾಗಿ ಬದಲಾಗಬಹುದು. ನಿಮ್ಮ ಒಂದು ಶಾಂತ ಪ್ರತಿಕ್ರಿಯೆಯು ದೊಡ್ಡ ವಿವಾದವನ್ನು ಕೊನೆಗೊಳಿಸಬಹುದು. ಅದಕ್ಕಾಗಿಯೇ ಕೋಪವನ್ನು ನಿಯಂತ್ರಿಸುವುದು ಈ ಸಮಯದಲ್ಲಿ ಅಗತ್ಯ. ಆರ್ಥಿಕವಾಗಿ ಇದು ನಿಧಾನವಾಗಿ ವೇಗವನ್ನು ಪಡೆಯುತ್ತಿದೆ, ಆದರೆ ಸಂಪೂರ್ಣವಾಗಿ ಖಚಿತವಾಗಿರಲು ಇನ್ನೂ ಸಮಯವಿಲ್ಲ. ವೆಚ್ಚಗಳನ್ನು ನಿಯಂತ್ರಿಸಬೇಕು ಮತ್ತು ಗಳಿಸುವ ಎಲ್ಲವನ್ನೂ ಸರಿಯಾಗಿ ಬಳಸಬೇಕಾಗುತ್ತದೆ. ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚಿಸಿ, ಏಕೆಂದರೆ ಗ್ರಹಗಳ ಚಲನೆಯು ಇನ್ನೂ ಸಂಪೂರ್ಣವಾಗಿ ಸ್ಥಿರವಾಗಿಲ್ಲ. ಸ್ನೇಹಿತರು ಮತ್ತು ಪರಿಚಯಸ್ಥರಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಭವಿಷ್ಯದಲ್ಲಿ ನಿಮಗೆ ಬಹಳ ಮುಖ್ಯವೆಂದು ಸಾಬೀತುಪಡಿಸುತ್ತಾರೆ. ನೀವು ಅವನನ್ನು ಸಾಮಾನ್ಯ ಎಂದು ಭಾವಿಸುತ್ತೀರಿ, ಆದರೆ ಸಮಯ ಬಂದಾಗ ಅವನು ನಿಮ್ಮ ದೊಡ್ಡ ಶಕ್ತಿಯಾಗಬಹುದು. ಅದಕ್ಕಾಗಿಯೇ ಈ ಸಮಯದಲ್ಲಿ ಜನರನ್ನು ಗುರುತಿಸುವ ಕಲೆ ನಿಮಗೆ ಬಹಳ ಮುಖ್ಯವಾಗಿದೆ. ಆರೋಗ್ಯದ ದೃಷ್ಟಿಯಿಂದ ಈ ಸಮಯವು ದೇಹವನ್ನು ನಿರ್ಲಕ್ಷಿಸದಂತೆ ಸೂಚನೆಗಳನ್ನು ನೀಡುತ್ತದೆ. ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸುವುದು ನಂತರ ದೊಡ್ಡ ಸಮಸ್ಯೆಯಾಗಬಹುದು. ನಿಯಮಿತ ದಿನಚರಿಯನ್ನು ಅಳವಡಿಸಿಕೊಳ್ಳುವುದು ಮತ್ತು ಮಾನಸಿಕವಾಗಿ ಶಾಂತವಾಗಿರುವುದು ಬಹಳ ಮುಖ್ಯ. ಮತ್ತು ಈಗ ಅಂತಿಮವಾಗಿ ಮುಂಬರುವ ಕೆಲವು ದಿನಗಳಲ್ಲಿ ಪ್ರಮುಖ ಚಿಹ್ನೆಗಳು ನಿಮ್ಮ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಈ ನಿರ್ಧಾರವು ಸುಲಭವಲ್ಲ, ಆದರೆ ಇದು ನಿಮ್ಮ ನಿಜವಾದ ಪರೀಕ್ಷೆ. ನೀವು ಧೈರ್ಯವನ್ನು ತೋರಿಸಿದರೆ ಮತ್ತು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡರೆ ಮುಂಬರುವ ಸಮಯದಲ್ಲಿ ನೀವು ಬಹಳ ಸಮಯದಿಂದ ಕಾಯುತ್ತಿರುವ ಅದೇ ಫಲಿತಾಂಶವನ್ನು ನೀವು ಪಡೆಯುತ್ತೀರಿ. ನಂತರ ಸಿದ್ಧರಾಗಿ, ಏಕೆಂದರೆ ಈಗ ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯಲು ಸಂಪೂರ್ಣವಾಗಿ ಸಮಯ ಬಂದಿದೆ.